ನಮಸ್ಕಾರ ಎಲ್ಲರಿಗೂ ಡೇ 24 ವ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ. ಸೊ ಗೈಸ್ ಟೈಮ್ ಬಂದು 8:30 ಆಗಲೇ. ಇವಾಗ ತಿಂಡಿ ಮಾಡಿ ಕಾಲೇಜ್ ಕಡೆ ಹೋಗ್ಬೇಕು. ಆವಾಗಲೇ ನಾವು ವಾಕ್ ಮಾಡಿ ಬಂದೆ. ಇವಾಗ ನಮ್ಮಮ್ಮ ತಿಂಡಿ ಏನು ಮಾಡಿದ್ದಾರೆ ನೋಡಬೇಕು. ಪುಳಿಯೋಗರೆ ಮಾಡಿದ್ದಾರೆ. ಇದು ಪಡ್ಡು ಪಕ್ಕದ ಮನೆ ಆಂಟಿ ಕೊಟ್ಟಿದ್ದಾರೆ ಅನಿಸುತ್ತೆ. ನಮ್ಮಮ್ಮ ಆ್ಯಸ್ ಯೂಶುವಲ್ ಇದು ಅಡುಗೆ ಮಾಡ್ತಿದ್ರು. ನಮ್ಮಮ್ಮ ಬೈತವ್ರೆ ಎಷ್ಟು ತೋರಿಸ್ತೀಯ ಅಂತ ಅವನ್ನ. ಸೊ ಗೈಸ್ ಸಾರ್ಥಕ್ ಆ್ಯಸ್ ಯೂಶುವಲ್ ರೆಡಿ ಆಗ್ತಾನೆ ಸ್ಕೂಲ್ಗೆ ಹೋಗೋಕ್ಕೆ. ನಾನು ಇವಾಗ ತಿಂಡಿ ಮಾಡಿ ನಮ್ಮ ಫ್ರೆಂಡ್ ಬರ್ತಾನೆ. ಸಾರ್ಥಕ್ ಬ್ಯಾಗ್ ಇಟ್ಟಿದ್ದಾನಲ್ಲ ಹೊರಗಡೆ, ಅವ್ನು ನಮ್ಮ ಫ್ರೆಂಡ್ ಜೊತೆ ಹೋಗೋದು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಗೈಸ್. ಸೊ ಗೈಸ್ ಇವಾಗ ಇವಾಗ ಅವನ ಗಾಡಿ ಮೇಲೆ ಕಾಲೇಜ್ಗೆ ಹೋಗ್ತಾಯಿದ್ದೀವಿ ನಾನು ಅವನು. 3 hours later. ಸೊ ಗೈಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ಗ್ರೌಂಡಲ್ಲಿ ಕೂತಿದ್ವಿ. ಅನಿಲ್ ಒಬ್ಬನೇ ಆಡ್ತಿದ್ದ, ನಾನು ಕೌಶಲು ಜೀವನು ಮತ್ತು ಮದನ್ ಹಂಗೆ ಮಾತಾಡ್ತಿದ್ವಿ. ಹಂಗೆ ಫುಲ್ ಮಳೆ ಬರೋ ಥರ ಆಗಿತ್ತು. ಹಂಗೆ ಬರ್ತಿತ್ತು, ಇವಾಗ ಒಂಚೂರು ನಿಂತೋಯ್ತು. ಸೊ ಗೈಸ್ ಇವಾಗ ಮನೆಗೆ ಹೋಗ್ತಿದ್ವಿ. ಅವನಲ್ಲಿ ಹೊಡಿತವನೆ, ಅವನು ಅಡ್ಡಾಡ್ಸ್ಕೊಂಡು ಬರ್ತಾವ್ರಿಬ್ರು. ಅವ್ನು ಬ್ಯಾಗ್ ಕಿತ್ತಾಕ್ದ ಒಂದು, ಅದಕ್ಕೆ ಫುಲ್ ಮಳೆ ಬರ್ತಿತ್ತು. ಅವ್ನು ಅನಿಲ್ ಆಗಲೇ ಉರ್ಕೊಂಡು ಹೋಗೋನಾಗಲೇ. ಮದನ್ ಇಲ್ಲಿ ಹೋಗ್ತಾವನೆ. ಇಲ್ಲಿ ನೋಡಿ ಇವ್ರಿಬ್ರದ್ದು ಆಟ ನೋಡಿ. ಒಳಗಡೆ ಹಿಪ್ಪೋಟೋಟಮಸ್ ಐತೆ, ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ನೀವು. ಫ್ರೀ ಎಂಟ್ರಿ. ಹಿಪ್ಪೋ ಬಾರಲ್ಲೇ, ಅವನೇನು ಮಳೆ ಬರ್ತಾಯಿತ್ತು, ಬಾರ ಹಾಕು ಕಣ್ಣಿಗಿಟ್ಟಲ್ಲೋ. ಸೊ ಗೈಸ್ ಇವಾಗ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ. ಅವನು ನಮ್ಮ ಮನೆ ಹತ್ರ ಡ್ರಾಪ್ ಹಾಕಿ ಅವನು ಮನೆಗೆ ಹೋಗ್ತಾನೆ ಗೈಸ್. ಫುಲ್ ಮಳೆ ಬರ್ತಿತ್ತು, ಹುಷಾರ. ಸೊ ಗೈಸ್ ಇವಾಗ ಮನೆಗೆ ಬಂದೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು ಗೈಸ್. ಇವಾಗ ಅವನು ನಮ್ಮ ಫ್ರೆಂಡ್ ಹೋದ. ಇವಾಗ ಫುಲ್ಲು ಮಳೆ ಆವಾಗಲಿಲ್ಲ. ಇವಾಗ ಹೋಗಿ ಊಟ ಮಾಡಬೇಕು ಫ್ರೆಶ್ ಅಪ್ ಆಗಿ ಗೈಸ್. ಇವಾಗ ಫ್ರೆಶ್ ಅಪ್ ಎಲ್ಲ ಆದೆ. ಇವಾಗ ಊಟ ಮಾಡಬೇಕು. ನಮ್ಮಮ್ಮ ಏನೇನು ಅಡುಗೆ ಮಾಡೋರೆ ನೋಡಬೇಕು. ಇವಾಗ ಇಲ್ಲಿ ರೈಸ್ ಇರುತ್ತೆ, ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋರೆ, ಅಂದರೆ ಪಲ್ಯ. ಬೆಳಿಗ್ಗೆ ಪುಳಿಯೋಗರೆ ಹಂಗೆ ಇರ್ತೀನಿ. ಇದರಲ್ಲಿ ಹೀರೆಕಾಯಿ ಪಲ್ಯ ಇದು. ಆಮೇಲೆ ಇದ್ರಲ್ಲಿ ಆ್ಯಸ್ ಯೂಶುವಲ್ ರೈಸು. ಇವಾಗ ಊಟ ಮಾಡ್ತಾ ಇದ್ದೀನಿ ಗೈಸ್. Later that same evening. ಸೊ ಗೈಸ್ ಇವಾಗ ಮಧ್ಯಾಹ್ನ ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಎದ್ದು ನಮ್ಮ ಅಪ್ಪ ಫೋನ್ ಮಾಡಿದ್ರು. ಅವ್ರನ್ನ ಹೋಗಿ ಇವಾಗ ಕರ್ಕೊಂಡು ಬರ್ತಾ ಇದ್ದೀನಿ. ಫುಲ್ ಚಳಿ ಇತ್ತು, ಫುಲ್ ರಗ್ ಹಾಕೊಂಡು ಫುಲ್ ಬಿಚ್ಚಿಗೆ ಮಲ್ಕೊಂಡಿದ್ದೆ ಆವಾಗಲೇ. ಇವಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು. ಇವನಿನ್ನೂ ಆರಾಮಾಗಿ ಮಲ್ಕೊಂಡಾನೆ. ಇವಾಗ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇದೆಲ್ಲ ದೊಡ್ಡ ಗಾಡಿ ಒಯ್ಬೇಕು, ದೊಡ್ಡ ಗೇರ್ ಗಾಡಿ. ಇವಾಗ ಹೋಗ್ತಾ ಇದ್ದೀನಿ ಗೈಸ್ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ. ಗೈಸ್ ಇವಾಗ ಸ್ಕೂಟಿ ಒಳಗಡೆ ಹಾಕಬೇಕು. ಫುಲ್ ಏರಿಯಾ ಎಲ್ಲ ಫುಲ್ ಸೈಲೆಂಟಾಗಿದೆ. ಮೊನ್ನೆ ಎಲ್ಲ ನೋಡಿದ್ರೆ ಫುಲ್ಲು ಗಲಾಟೆ ಮಾತಾಡೋದು ಎಲ್ಲ ಇತ್ತು. ಇವತ್ತು ಫುಲ್ಲು ಸೈಲೆಂಟಾಗಿದೆ. ಫುಲ್ ಕೋಲ್ಡ್ ವೆದರು, ಫುಲ್ ಮಳೆ ಬರ್ತಿದೆ. ಇವಾಗ ಗಾಡಿ ಒಳಗಡೆ ಹಾಕಬೇಕು ಗೈಸ್. ಊಟ ಎಲ್ಲ ಆಯಿತು ಇವಾಗ, ಅಂದರೆ ಆವಾಗಲೇ ಆಗಿತ್ತು. ಹಂಗೆ ಕೂತಿದ್ದೆ ಮಾತಾಡಿಕೊಂಡು. ಇವಾಗ ಗಾಡಿ ಒಳಗಡೆ ಹಾಕ್ತಿದ್ದೀನಿ ಗೈಸ್. ಸೊ ಗೈಸ್ ಇವಾಗ ಸ್ಕೂಟಿ ಒಳಗಡೆ ಹಾಕಿ ಬಂದೆ. ಇವಾಗ ಟೈಮ್ ನೋಡಿದ್ರೆ 11 ಗಂಟೆ. ಇವಾಗ ರೆಡಿ ಆಗ್ತಿಕೊಳ್ಳೋಕ್ಕೆ. ಇವನು ಅವಾಗಲಿಂದ ಫೋನ್ ನೋಡಿ ಇವಾಗ ಜಸ್ಟು ನಮ್ಮಮ್ಮನ ಫೋನ್ ಕೊಟ್ಟು ಬಂದ ಇವನು. ಇವಾಗ ರೆಡಿ ಆಗ್ತಿದ್ದಾನೆ ಮಲ್ಕೊಳ್ಳೋಕ್ಕೆ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ಬೈ.